ಹಾಯ್ ಎಲ್ರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಮನುಷ್ಯ ಜೀವನ ಅನ್ನೋದು ತುಂಬ ವಿಚಿತ್ರ. ಯಾವ ಕ್ಷಣದಲ್ಲಿ ಹುಡ್ತೀವಿ ಅನ್ನೋದು ನಮಗೆ ಗೊತ್ತಿರಲ್ಲ, ಹಾಗೆಯೇ ಯಾವ ಕ್ಷಣದಲ್ಲಿ ಸಾಯ್ತೀವಿ ಅನ್ನೋದು ಕೂಡ ನಮಗೆ ಗೊತ್ತಿರೋದಿಲ್ಲ. ಸೊ ಅದಕ್ಕಾಗಿ ಬದುಕು ಅನ್ನೋದು ಭಗವಂತ ಕೊಟ್ಟಿರೋ ಒಂದು ಅತ್ಯಮೂಲ್ಯವಾದ ಒಂದು ಉಡುಗೊರೆ. ಇವತ್ತು ಕನ್ನಡ ಚಿತ್ರರಂಗಕ್ಕೆ ಮತ್ತೊಮ್ಮೆ ತುಂಬಲಾರದ ನಷ್ಟವಾಗಿದೆ. ನಟ ದಿಲೀಪ್ ರಾಜ್ ಅವರು ಕೇವಲ 47ನೇ ವಯಸ್ಸಿನಲ್ಲಿ ಹೃದಯಾಘಾತದಿಂದ ನಿಧನರಾಗಿರೋ ಸುದ್ದಿ ನಿಜಕ್ಕೂ ಮನಸ್ಸಿಗೆ ತುಂಬ ನೋವು ತಂದಿದೆ. ಮೊದಲಿಗೆ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡೋಣ. ನೋಡಿ, ಕೆಲವೊಮ್ಮೆ ನಾವು ಜೀವನದಲ್ಲಿ ಎಷ್ಟೋ ಪ್ಲಾನ್ ಮಾಡ್ಕೊಂಡಿರ್ತೀವಿ. ನಾಳೆ ಆಸ್ಪತ್ರೆಗೆ ಹೋಗಬೇಕು, ಸ್ವಲ್ಪ ರೆಸ್ಟ್ ತಗೊಳ್ಬೇಕು, ಆರೋಗ್ಯ ಚೆಕ್ ಮಾಡಿಸ್ಕೊಳ್ಬೇಕು ಅಂತ ಮುಂದೂಡ್ತಾನೇ ಇರ್ತೀವಿ. ಆದರೆ ಜೀವನ ಯಾವಾಗ ಏನು ತಿರುವು ತೆಗೆದುಕೊಳ್ಳುತ್ತೆ ಅನ್ನೋದು ಯಾರು ಸಹ ಊಹಿಸೋಕ್ಕೂ ಕೂಡ ಆಗೋದಿಲ್ಲ. ಸೊ ಕೆಲ ಮಾಹಿತಿಗಳ ಪ್ರಕಾರ ಕೆಲವು ದಿನಗಳಿಂದ ದಿಲೀಪ್ ರಾಜ್ ಅವರಿಗೆ ಎದೆ ಭಾಗದಲ್ಲಿ ಅಸ್ವಸ್ಥತೆ ಅಂದರೆ ಸ್ವಲ್ಪ ನೋವು ಕಾಣಿಸಿಕೊಂಡಂತೆ ಕಾಣುತ್ತೆ. ಸೊ ಸ್ಮಾರ್ಟ್ ವಾಚ್ ಮೂಲಕ ಹಾರ್ಟ್ ಬೀಟ್ಸ್ ಮತ್ತು ಪಲ್ಸ್ ಕೂಡ ಚೆಕ್ ಮಾಡ್ತಾರೆ. ಇನ್ನೇನು ನಾಳೆ ಆಸ್ಪತ್ರೆಗೆ ಹೋಗೋಣ ಅಂತ ಮನೆಯವ್ರ ಜೊತೆ ಮಾತಾಡಿಕೊಂಡು, ಸೊ ಅದರಂತೆ ದುರಾದೃಷ್ಟವಶಾತ್ ನಾಳೆ ಅವರ ಬದುಕಿಗೆ ಬರಲೇ ಇಲ್ಲ. ಸೊ ನಿನ್ನೆ ಬೆಳಗಿನ ಜಾವ ಎದೆನೋವು ಹೆಚ್ಚಾದಂತೆ ಪತ್ನಿ ವಿದ್ಯಾ ಅವರು ಆತಂಕದಿಂದ ಸಹಾಯ ಕೇಳಿದ್ದಾರೆ. ಹತ್ತಿರದ ಆಸ್ಪತ್ರೆಗಳಿಗೆ ಕರೆದೊಯ್ಯಲು ಸರಿಯಾದ ಸಮಯಕ್ಕೆ ಚಿಕಿತ್ಸೆ ಸಿಗದೆ ಕೊನೆಗೆ ಸಾಗರ ಆಸ್ಪತ್ರೆಗೆ ಕರೆದೊಯ್ಯುವಷ್ಟರಲ್ಲಿ ಅವರು ಕೊನೆಯುಸಿರೆಳೆದಿದ್ದಾರೆ. ಆ ನಂತರದ ದೃಶ್ಯಗಳು ನಿಜಕ್ಕೂ ಮನ ಕಲಕುವಂತಿತ್ತು. ಪತ್ನಿ ವಿದ್ಯಾ ಅವರ ಆಕ್ರಂದನ, ಎದ್ದೇಳಿ ಅಂತ ಪತಿಯನ್ನು ಕರೆಯೋದು, ಆ ನೋವು ನೋಡಿದರೆ ಯಾರ ಕಣ್ಣಲ್ಲಾದರೂ ನೀರು ಬರುತ್ತೆ. ಆದರೆ ಅದೇ ಸಮಯದಲ್ಲಿ ಕೆಲವು ಜನ ಮಾಡಿದ ಕೆಲಸ ಮಾತ್ರ ನಿಜಕ್ಕೂ ಬೇಸರ ತರಿಸಿತು. ಕುಟುಂಬ ದುಃಖದಲ್ಲಿರುವ ಕ್ಷಣದಲ್ಲಿ ಮೊಬೈಲ್ ಹಿಡಿದು ಹತ್ತಿರ ಹೋಗಿ ವಿಡಿಯೋ ಮಾಡೋದು, ಅಳುವ ದೃಶ್ಯಗಳನ್ನು ಸೆರೆ ಹಿಡಿಯೋದು, ಇದು ಮಾನವೀಯತೆನಾ ಅನ್ನೋ ಪ್ರಶ್ನೆ ಮೂಡುತ್ತೆ. ಒಂದು ಕುಟುಂಬ ತಮ್ಮ ಪ್ರೀತಿಯ ವ್ಯಕ್ತಿಯನ್ನು ಕಳೆದುಕೊಂಡು ಒದ್ದಾಡ್ತಿರೋವಂಥ ಸಮಯದಲ್ಲಿ ಆ ಕ್ಷಣವನ್ನು ಗೌರವಿಸಬೇಕು. ಕ್ಯಾಮ್ರಾದಲ್ಲಿ ಬಂಧಿಸೋ ಹುಚ್ಚು ಬೇಡ. ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗೋದಕ್ಕಿಂತ ಮೊದಲು ಮಾನವೀಯತೆಯ ಮುಖ್ಯ ಅನ್ನೋದು ಕೆಲವರು ಅರ್ಥ ಮಾಡ್ಕೊಳ್ಬೇಕು. ಇನ್ನು ಈ ಘಟನೆ ಮತ್ತೊಂದು ದೊಡ್ಡ ಪಾಠನೇ ಕೊಡುತ್ತೆ. ಇವತ್ತು ನಾವು ಎಲ್ಲರೂ ದುಡಿಯೋ ಹಠದಲ್ಲಿ ನಮ್ಮ ಆರೋಗ್ಯವನ್ನು ನಾವು ಮರೆತಿದ್ದೇವೆ. ನಿದ್ರೆ ಸರಿಯಾಗಿಲ್ಲ, ಊಟ ಸರಿಯಾಗಿ ಆಗ್ತಿಲ್ಲ, ಸಮಯಕ್ಕೆ ಕೊಡೋಕ್ಕಾಗ್ತಾ ಇಲ್ಲ ನಮ್ಮ ಆರೋಗ್ಯಕ್ಕೆ. ಸೊ ಒತ್ತಡ ಜಾಸ್ತಿ, ವ್ಯಾಯಾಮ ಶೂನ್ಯ, ಹೀಗೆ ದೇಹ ಕೊಡುವ ಸೂಚನೆಗಳನ್ನು ನಾವು ನಿರ್ಲಕ್ಷ್ಯ ಮಾಡ್ತಾ ಇದ್ದೀವಿ. ಹೃದಯ ಸಂಬಂಧಿ ಸಮಸ್ಯೆಗಳು ಬಂದಾಗ ದೇಹ ಮೊದಲು ಎಚ್ಚರಿಕೆ ಕೊಡುತ್ತೆ. ಎದೆನೋವು, ಎಡಗೈ ಎಳೆಯೋ ಅನುಭವ, ಉಸಿರಾಟ ತೊಂದರೆ, ದವಡೆ ಭಾಗದಲ್ಲಿ ನೋವು, ಇವೆಲ್ಲವನ್ನು ಯಾವತ್ತೂ ಲೈಟಾಗಿ ತೆಗೆದುಕೊಳ್ಳಬೇಡಿ ವೀಕ್ಷಕರೇ. ದುಡ್ಡು ಮತ್ತೆ ಸಂಪಾದಿಸ್ಬೋದು, ಹೆಸರು ಮತ್ತೆ ಮಾಡ್ಕೊಳ್ಬೋದು, ಆದರೆ ಜೀವ ಹೋದ್ಮೇಲೆ ಏನೂ ಉಳಿಯೋದಿಲ್ಲ. ಹಾಗಾಗಿ ಆರೋಗ್ಯಕ್ಕೆ ಮೊದಲ ಆದ್ಯತೆ ಕೊಡಿ. ನಾವು ಕೂಡ ಇವತ್ತು ಈ ಘಟನೆ ನೋಡಿ ನನ್ನ ಜೀವನ ಶೈಲಿಯ ಬಗ್ಗೆ ಯೋಚನೆ ಮಾಡ್ಕೋಬೇಕಾಗಿದೆ. ಸೊ ಸರಿಯಾದ ಸಮಯಕ್ಕೆ ಊಟ, ನಿದ್ರೆ, ವ್ಯಾಯಾಮ ಇವೆಲ್ಲವನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳಲೇಬೇಕು ಅನ್ನಿಸ್ತಾ ಇದೆ. ಸೊ ಸ್ವಲ್ಪ ಮೊಬೈಲ್ ಕಡಿಮೆ ಮಾಡೋಣ, ಕುಟುಂಬದ ಜೊತೆ ಸಮಯ ಕಳೆಯೋಣ, ಮನಸ್ಸಿಗೆ ಶಾಂತಿ ಕೊಡುವ ಬದುಕು ನಡೆಸೋಣ. ಯಾಕೆಂದರೆ ಆರೋಗ್ಯ ಇದ್ದವನೇ ನಿಜವಾದ ಶ್ರೀಮಂತ. ಕೊನೆಗೆ ಒಂದು ನಮ್ಮ ಮನವಿ ಏನಂತ ಹೇಳಿದ್ರೆ, ದಯವಿಟ್ಟು ಸೂತಕದ ಮನೆಯಲ್ಲಿ ಮೊಬೈಲ್ ಹಿಡಿದು ಅತಿಯಾಗಿ ವಿಡಿಯೋ ಮಾಡುವುದನ್ನು ನಿಲ್ಲಿಸಿ. ದುಃಖದ ಕ್ಷಣಗಳಿಗೆ ಗೌರವ ಕೊಡಿ. ಮತ್ತೊಮ್ಮೆ ನಟ ದಿಲೀಪ್ ರಾಜ್ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ, ಅವರ ಕುಟುಂಬಕ್ಕೆ ದೇವರು ದುಃಖ ಭರಿಸುವ ಶಕ್ತಿ ಕೊಡಲಿ ಅಂತ ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಓಕೆ, ನಮಸ್ತೆ ಫ್ರೆಂಡ್ಸ್. ನೆಕ್ಸ್ಟ್ ವ್ಲಾಗಲ್ಲಿ ಮತ್ತೆ ಸಿಗ್ತೀನಿ. ಟೇಕ್ ಕೇರ್.